ಅದನ್ನು ಕಬಳಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇದು ನಮ್ಮದು, ಹಾಗಾಗಿ ಇದರ ಇಂಡೀಕರಣವನ್ನು ಮಾಡಿಕೊಡಬೇಕು, ಆಸ್ತಿಯನ್ನು ಹದ್ದುಬಸ್ತು ಮಾಡಿಕೊಡಬೇಕು ಅಂಥೇಳಿ ಪಾರ್ಕ್ ಮತ್ತು ಓಪನ್ ಸ್ಪೇಸ್ ಆ ಜಾಗವನ್ನು ನಮ್ಮದು ಅಂಥೇಳಿ ಹೊರಟಿದ್ದೇವೆ. ಪಾರ್ಕ್ ಮತ್ತು ಓಪನ್ ಸ್ಪೇಸ್ ಆಗಿ CDPನೊಳಗೆ 2012ರಲ್ಲಿ ಬಿಟ್ಟಿರುವಂಥ ಜಾಗ ಇದು. 2012ಗಿಂತ ಮುಂಚೆ ಅದು ವಸತಿ ಉಪಯೋಗಕ್ಕೋಸ್ಕರ ಬಿಟ್ಟಂಥ ಜಾಗ. ತಿಲಕ್ ನಗರದ ಪಕ್ಕದಲ್ಲಿರುವಂಥ ಭಾಗದಲ್ಲಿರುವಂಥ ಜಾಗ ಇದು. ಅದು ಪಾರ್ಕ್ ಆ್ಯಂಡ್ ಓಪನ್ ಸ್ಪೇಸ್. ಇದು ನಮ್ಮದು ಅಂತ ಹೇಳುವಂಥ ಒಂದು ವಕ್ಫಿನ ಮಾನಸಿಕತೆ ಇತ್ತೀಚೆಗೆ ಜಾಸ್ತಿ ಆಯಿತು. ಹೇಗೆ ಜಾಸ್ತಿ ಮಾಡಿದ್ರು ಅಂತ ಹೇಳಿದ್ರೆ, ಆ ಜಾಗದಲ್ಲಿ ನಮಾಜ್ ಮಾಡಲಿಕ್ಕೆ ವರ್ಷಕ್ಕೆ 2 ಬಾರಿ ಅವಕಾಶ ಕೊಟ್ಟಂಥದ್ದು ಈ ಹಿಂದಿನ ನಮ್ಮ ಪೂರ್ವ ಹಿರಿಯರು. 2 ಬಾರಿ ಅವಕಾಶವನ್ನು ಕೊಡ್ತಾ ಇದ್ರು ಹಬ್ಬಕ್ಕೆ. ಹಬ್ಬ ಮುಗಿದ ಮೇಲೆ ಯಾವುದೇ ಅಡೆತಡೆಗಳಲ್ಲಿ ಇರ್ತಾ ಇರಲಿಲ್ಲ, ಏನೂ ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಅವ್ರ ಪಾಡಿಗವರು ನಮಾಜ್ ಮುಗಿಸ್ಕೊಂಡು ಹೊರಟೋಗ್ತಾ ಇದ್ರು. ಈಗ ಯಾವ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ವಕ್ಫಿಗೆ ಸಂಬಂಧಪಟ್ಟಂಥ ಚರ್ಚೆ ನಡೀತಾ ಇರಬೇಕಾದ್ರೆ ವಕ್ಫ್ ಬಿಲ್ಲನ್ನು 2ನೇ ತಾರೀಕು ಪ್ರೆಸೆಂಟ್ ಮಾಡ್ತಾರೆ ಅನ್ನೋಂಥ ಕೇಂದ್ರ ಸರ್ಕಾರ ಲೋಕಸಭೆಯೊಳಗಡೆ ಪ್ರಸ್ತಾಪ ಮಂಡನೆ ಮಾಡುತ್ತೆ ಅಂತ ಆದಮೇಲೆ ಒಂದು ಆಲೋಚನೆಯನ್ನು ದುರಾಲೋಚನೆಯನ್ನು ಮಾಡ್ತಾರೆ ಇಲ್ಲಿನ ವಕ್ಫ್ ಕಮಿಟಿಯ ಮುಸಲ್ಮಾನರು. ಆ ಈದ್ಗಾ ಅಂತ ಏನು ಕರೀತಾ ಇದ್ದಾರೆ, ನಮಾಜ್ ಮಾಡುವಂಥ ಜಾಗ ಇದೆ, ಅವರು ಅದನ್ನು ನಮಾಜ್ ಮಾಡುವಂಥ ಜಾಗ ಅಂತ ಹೇಳ್ತಾರೆ. ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ನಮಾಜ್ ಮಾಡಲಿಕ್ಕೆ ನಾವು ಯಾವತ್ತೂ ಕೂಡ ಅವಕಾಶ ಕೊಟ್ಟಿದ್ದೇವೆ. ಅದೊಂದೇ ಜಾಗದಲ್ಲ, ದಯಾನಂದರು DC ಆಗಿದ್ದಂಥ ಸಂದರ್ಭದೊಳಗಡೆ ಊರು ಬೆಳೆದಿದೆ, ನಮ್ಮ ಸಮಾಜದವ್ರು ಬೇರೆ ಬೇರೆ ಕಡೆ ಎಲ್ಲ ಇದ್ದಾರೆ. ನಮಾಜ್ ಮಾಡಲಿಕ್ಕೆ ಇಲ್ಲಿ ದೂರ ಬರಲಿಕ್ಕೆ ಹತ್ರ ಇಲ್ಲಿಗೆ ತನಕ ಬರಲಿಕ್ಕೆ ದೂರ ಆಗತ್ತೆ, ಹತ್ತಿರದಲ್ಲಿಂದ ಜಾಗಗಳಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದರು. ಕಂಡೀಷನಲ್ಲಾಗಿ ಅವರು ಅದಕ್ಕೆ ಪರ್ಮಿಷನನ್ನು ಕೊಟ್ಟಿದ್ದರು. ಇಂತಿಂಥ ಜಾಗದಲ್ಲಿ ನೀವು ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ, ಮಾಡಿ, ಆದರೆ ಇದು ನಿಮ್ಮ ಹಕ್ಕು ಅಂತೇಳಿ ಪ್ರತಿಪಾದನೆ ಮಾಡಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ ಅಂಥೇಳಿ ಅವತ್ತಿನ DC ದಯಾನಂದ್ ಅವರು ಅದನ್ನು ಉಲ್ಲೇಖ ಮಾಡಿ ಕೊಟ್ಟಿದ್ದರು. ಇದು ಮೊನ್ನೆ ನಡೆದಂಥ ಘಟನೆಗಳು. ಆದರೆ ಇದು ನಮ್ಮದು ಅಂಥೇಳಿ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಈ ಒಂದು ವಕ್ಫಿನ ಬಿಲ್ಲೇನು ಪಾಸ್ ಆಗಿಬಿಡತ್ತೆ ಅಂಥೇಳಿ ಆ ರೀತಿ ಒಂದು ಮಾನಸಿಕತೆ ಒಳಗಡೆ ಬಂದರು. ಅಲ್ಲಿ ಬೇಲಿ ಹಾಕುವಂಥ ಪ್ರಯತ್ನ ಮಾಡಿದ್ರು. ಬೇಲಿ ಹಾಕಿ ಇದು ನಮ್ಮದು, ನಮ್ಮ ಜಾಗ, ನಮ್ಮ ಸೊತ್ತು ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದ್ರ ವಿರುದ್ಧ ಪ್ರತಿಭಟನೆಗಳು ನಡೆದಿದೆ, ಆ ಬೇಲಿನ ತೆರವುಗೊಳಿಸಿದೆ. ಇಷ್ಟು ವರ್ಷ ಇಲ್ಲದೆ ಇರುವಂಥ ಈ ಒಂದು ಮಾನಸಿಕತೆ ಈಗ ಏಕಾಏಕಿ ಬರಲಿಕ್ಕೆ ಹೇಗೆ ಪ್ರಾರಂಭ ಆಯಿತು? ಶಿವಮೊಗ್ಗದಲ್ಲಿ ಯಾರು ಈ ಹುನ್ನಾರವನ್ನು ಮಾಡ್ತಾ ಇದ್ದಾರೆ? ಇಷ್ಟು ವರ್ಷ ಯಾರು ನೀವು ಯಾಕೆ ನಮಾಜ್ ಮಾಡ್ತೀರಿ ಅಂತ ಹಿಂದೂಗಳು ಕೇಳಿರಲಿಲ್ಲ, ಯಾವ ನಾಗರಿಕರು ಕೇಳಿರಲಿಲ್ಲ. ಈಗ ನೀವು ಪ್ರಾರ್ಥನೆ ಮಾಡಿ ಹೊರಗೆ ಬರಬೇಕು ಅನ್ನೋಂಥ ಸಂದರ್ಭದಲ್ಲಿ ಅಲ್ಲಿ ಬೇಲಿ ಹಾಕುವಂಥ ಒಂದು ಪರಿಸ್ಥಿತಿಗೆ, ಮಾನಸಿಕತೆಗೆ ಹೋಗಿದ್ದೀರಿ ಅಂತ ಹೇಳಿದ್ರೆ, ಹಾಗಾದರೆ ಏನು ಹುನ್ನಾರ ನಿಮ್ಮದು? ಏನು ಬಿತ್ತಲಿಕ್ಕೆ ಹೊರಟಿದ್ದೀರಿ? ಇದು ನಮ್ಮದು ಮೂಲಭೂತವಾದಂಥ ಪ್ರಶ್ನೆ. 1ನೇ ತಾರೀಕು ಹಬ್ಬ 31, 2ನೇ ತಾರೀಕು ಬಿಲ್ ಮಂಡನೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಿಮ್ಮದು ಮಾಡ್ಕೊಳ್ಳೋಕೆ ಹೊರಡುವಂಥ ಒಂದು ಹುನ್ನಾರ ಇದೆಯಲ್ಲ, ಭೂಮಿ ಕಬಳಿಕೆ ಮಾಡುವಂಥ ಒಂದು ಹುನ್ನಾರ, ಇದು ಅಕ್ಷಮ್ಯ ಅಂತೇಳಿ ನಾನು ಈ ಸಂದರ್ಭ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಗರ ಪಾಲಿಕೆ ಜಾಗ 2012 CDPನಲ್ಲಿದೆ, ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ. ದಾಖಲೆ ಇಲ್ಲದೆ ನಾನು ಯಾವುದೇ ಒಂದು ಶಬ್ದವನ್ನು ಕೂಡ ಪ್ರಕಟ ಮಾಡ್ತಾ ಇಲ್ಲ. ನಕಲಿ ದಾಖಲೆಗಳ ಸೃಷ್ಟಿ ಅಂತ ಹೇಳಿದ್ದೇನೆ, ಅದಕ್ಕೂ ನನ್ನ ಹತ್ರ ದಾಖಲಾತಿಗಳಿದೆ. ಇಷ್ಟು ವರ್ಷ ಆಗದೇ ಇರುವಂಥ ಕಾರ್ಯವನ್ನು ಈಗ ತರಾತುರಿಯೊಳಗಡೆ ಈ ಕೆಲಸವನ್ನು ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದೀರಿ. ಪಾರ್ಕಿನ ಜಾಗಕ್ಕೆ ಕೈ ಹಾಕಿದ್ದೀರಿ, ಸಾರ್ವಜನಿಕ ಸ್ವತ್ತು.
ಓಪನ್ ಸ್ಪೇಸಿಗೆ ಕೈ ಹಾಕಿದ್ರಿ. ಸಾರ್ವಜನಿಕ ಸ್ವತ್ತು, ಪಾರ್ಕ್ ಆ್ಯಂಡ್ ಓಪನ್ ಸ್ಪೇಸ್ ಅಂತ ಇದೆ, ಸಾರ್ವಜನಿಕರ ಆಸ್ತಿ. ಈ ಥರದ ಆಸ್ತಿಗಳನ್ನು ತುಂಬ ಕಡೆ ನಾವು ನಗರಸಭೆ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿರೋಂಥ ತಂಡದ ಜೊತೆಗೆ ಚರ್ಚೆ ಮಾಡಿದಂಥ ಸಂದರ್ಭಗಳಲ್ಲಿ ಅನೇಕ ಆಸ್ತಿಗಳನ್ನು ಇವತ್ತು ಸುಭಾಷಿ ನಾವು ನೆನಪು ಮಾಡ್ಕೊಳ್ತೇವೆ, ಕೆಲವು ಸರಿ ಎಂ ಶಂಕರಿ ನೆನಪು ಮಾಡ್ಕೊಳ್ತೇವೆ. ಆಸ್ತಿಗಳನ್ನು ಉಳಿಸೋದ್ರೊಳಗೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಹಿಂದೆ ಬೀಳಲಿಲ್ಲ. ನಾವು ಸಾರ್ವಜನಿಕರ ಆಸ್ತಿಗಳನ್ನು ಉಳಿಸೋದ್ರೊಳಗಡೆ ಯಾವತ್ತೂ ಹಿಂದೆ ಬೀಳಲಿಲ್ಲ. ನಾವು ಈ ಥರದ 10 ಉದಾಹರಣೆಗಳನ್ನು ನಾನು ಕೊಡೋನಿದ್ದಾನೆ ಬೇಕಾದ್ರೆ, ಯಾವುದಾದ್ರು ಉಳಿಸಿದ್ದೀವಿ ಅಂತೇಳಿ ನಮಗೆ ಹೆಮ್ಮೆ ಇದೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದೊಳಗಡೆ ಏನೆಲ್ಲ ಬೇರೆಯವರ ಪಾಲಾಗುವಂಥ ಹೇಳಿದ್ನಲ್ಲ, ಕೆಳದಿ ಅರಸರ ಸಮಾಧಿಗಳು ವಕ್ಫಾಸ್ತಿ ಅಂತ ಹೇಳುವಂಥ ಒಂದು ಮಾನಸಿಕತೆಗೆ ಹೋಗಿದ್ದಾರೆ ಇವರು. ಮಡ್ಲಿನಲ್ಲಿರುವಂಥ ಜಾಗ, ಸೊ ಅದ್ರ ವಿರುದ್ಧ ಹೋರಾಟ ಮಾಡಿದ್ದೇವೆ. ವಿನಾಯಕ ಟಾಕೀಸ್ ಪಕ್ಕದಲ್ಲಿರುವಂಥ ಜಾಗ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಸಾರ್ವಜನಿಕರ ಆಸ್ತಿ ನಾವು ಉಳಿಸಿದ್ದೇವೆ. ಉಳಿಸ್ಬೇಕು ಅಂತ ಹೊರಟಂತ ನಮ್ಮ 17ನೇ ವಾರ್ಡ್ನಲ್ಲಿರುವಂಥ ಜಾಗ, ಗೋಪಾಳಕ್ಕೆ ಹೋಗೋ ಪ್ರಮುಖವಾದಂಥ ರಸ್ತೆ ಬೇಲಿ ಹಾಕೊಂಡು ಬಿಟ್ಟಿದ್ದಾರೆ. ಈಗ ಆದರೆ ಉಳಿಸ್ತೀವಿ ಏನು ಅಂತೇಳಿದ್ರೆ ಶಾಲೆ, ಆ ದೇವಸ್ಥಾನದಲ್ಲಿರೋಂಥ ಸುತ್ತಮುತ್ತ ಜಾಗ ಇರೋಂಥದ್ದು ಅವತ್ತು ಉಳಿಸೋದಿಲ್ಲ ಅಂದ್ರೆ ಅಷ್ಟಕ್ಕೂ ಬೌಂಡ್ರಿ ಫಿಕ್ಸ್ ಮಾಡಿಕೊಟ್ಟಿದ್ರು ಅವರು. ಆ ರಸ್ತೆನೂ ನಮ್ಮದು ಅಂತೇಳಿ ಅಡ್ಡ ಹಾಕುವಂಥ ಸ್ಥಿತಿಯಲ್ಲಿ ಅವತ್ತಿನ ದಿವಸ ಇದ್ದರು. ಹೀಗೆ ಅವರ ಮಾನಸಿಕತೆ ಇದ್ದಂಥದ್ದನ್ನು ಇವತ್ತು ಮತ್ತೊಮ್ಮೆ ಪ್ರಕಟ ಮಾಡಿರುವಂಥದ್ದು ಇದು ಅಕ್ಷಮ್ಯ ಅಂಥೇಳಿ ಈ ಸಂದರ್ಭ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವರ್ಷದಲ್ಲಿ 2 ಬಾರಿ ಮಾತ್ರ ಅವರಿಗೆ ಅವಕಾಶ ಕೊಟ್ಟಿದ್ದು, ಈಗ ನಮ್ಮದು ಅಲ್ಲಿಗೆ ಪ್ರಾರಂಭ ಮಾಡಿಬಿಟ್ರು. ಬಿಡ್ತೀವಾ? ವರ್ಷಕ್ಕೆ 2 ಸರಿ ಬಿಟ್ಟಿದ್ವಿ. ನೀವೀಗ ಜಾಗನೇ ನಮ್ಮದು ಅಂದಮೇಲೆ ಮುಂದಿನ ಬಾರಿ ನಮಾಜ್ ಮಾಡ್ತೀರಾ? ಹಾಗಾದ್ರೆ ನೀವಂತೂ ಕೇಳುವಂಥ ಸ್ಥಿತಿಗೆ ನಾಗರಿಕರು ಇವತ್ತು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಹಬ್ಬ ಮಾಡ್ತಿದ್ದೀರಿ, ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ನಮ್ಮದು ಅಂತ ಹೇಳಿಬಿಟ್ರೆ, ಸಾರ್ವಜನಿಕರ ಆಸ್ತಿನ ನಮ್ಮದು ಅಂತ ಹೇಳಿಬಿಟ್ರೆ ಮುಂದಿನ ಬಾರಿ ನೀವು ನಮಾಜ್ ಮಾಡ್ತೀರಾ? ಸಾಧ್ಯ ಇದೆಯಾ? ಅಲ್ಲಿ ಆ ವಾತಾವರಣ ಯಾಕೆ ಸೃಷ್ಟಿ ಮಾಡ್ತಾ ಇದ್ದೀರಾ? ಇದು ಮಾಡಿಕೂಡುದು ಅನ್ನೋಂಥ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನೊಂದು ಪದಪ್ರಯೋಗ ಮಾಡಿದ್ರೆ ತಪ್ಪೇನಿಲ್ಲ. ದುಷ್ಟ ಮುಸಲ್ಮಾನರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೇನೆ ನಾನು. ವಕ್ಫಿನ ಹೆಸರಿನ ಅಡಿಯೊಳಗಡೆ ಈ ರೀತಿಯ ದಬ್ಬಾಳಿಕೆಯ ಮೂಲಕ ಆ ಜಾಗವನ್ನು ಲಭ್ಯಾಯಿಸಿಕೊಳ್ಳುವಂಥ ಒಂದು ಕೃತ್ಯ ಏನು ಮಾಡ್ತಾ ಇದ್ದೀರಿ, ಆ ರೀತಿಯ ಮನಸ್ಸಿರುವಂಥ ದುಷ್ಟ ಮುಸಲ್ಮಾನರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತ ಆಗ್ರಹವನ್ನು ನಾನು ಮಾಡ್ತೇನೆ. ಹಾಗೆಯೇ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದಾರೆ ಮಹಾನಗರ ಪಾಲಿಕೆಯವರು. ಇದನ್ನು ನಾವು ಅವತ್ತು ಕೂಡ ಪ್ರಸ್ತಾಪ ಮಾಡಿದ್ದೇವೆ. ಮಹಾನಗರ ಪಾಲಿಕೆಯ ಸಭೆಯಲ್ಲೂ ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದೇವೆ. ನಾವು ಚಿದಾನಂದ ಒಟ್ಟಾರೆಯವರಿದ್ದಂಥ ಸಂದರ್ಭದಲ್ಲಂತೂ ಇದು ಸರಿಯಲ್ಲ ಅಂತೇಳಿ ಲೆಟ್ರನ್ನು ಕೊಟ್ಟು ಇದನ್ನು ಹೇರ್ ಮಾಡಿ ಅಂತ ಹೇಳಿದ ಮೇಲೆ ಅಪೀಲ್ ಹೋದ್ವಿ ನಾವು. ಅಪೀಲ್ ಹೋದ ಮೇಲೂ ಕೂಡ ಅವರು ಒಂದು ಹಿಯರಿಂಗ್ ಮಾತ್ರ ಮಾಡಿದ್ರು ನಮ್ಮ ಹತ್ರ, ನನ್ನನ್ನು ಕರೆಸಿ. ನಾನೇ ಸ್ವತಃ ಅದಕ್ಕೆ ಸಾಕ್ಷಿ ಇದ್ದೇನೆ, ನಾನೇ ಪತ್ರ ಕೊಟ್ಟಿದ್ದೇನೆ. ಒಂದು ಹಿಯರ್ ಮಾಡಿದ್ರು ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಿದ್ದೇನೆ ನಾನು. ಅದನ್ನು ಓವರ್ಲುಕ್ ಮಾಡಿ ನೀವು ಖಾತೆಯನ್ನು ಮಾಡಿ ಅಂಥೇಳಿ ಅವತ್ತಿನ ವಕ್ಫ್ ಬೋರ್ಡಿನ ಚೇರ್ಮನ್ ಆದಂಥ ಜಿಲ್ಲಾಧಿಕಾರಿಗಳು ಅವತ್ತಿನ ಜಿಲ್ಲಾಧಿಕಾರಿಗಳು ಅವತ್ತಿನ ಅಧಿಕಾರಿಗಳು ಈ ಒಂದು ಅಕ್ರಮ ಖಾತೆಯನ್ನು ಮಾಡೋದ್ರೊಳಗಡೆ ಯಶಸ್ವಿಯಾಗಿದ್ದಾರೆ. ಇದಕ್ಕೆ ದಾಖಲೆಗಳನ್ನು ನಾನು ಕೊಡೋನಿದ್ದೇನೆ. ಎಲ್ಲಿ ಕೊಡಬೇಕು ಕೊಡ್ತೇನೆ. ಕಂಪ್ಲೇಂಟ್ ಲಾಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ, ಕಂಪ್ಲೇಂಟ್ ಲಾಡ್ ಮಾಡ್ತೇವೆ. ನ್ಯಾಯಾಲಯಕ್ಕೆ ಹೋಗಬೇಕು, ಹೋಗ್ತೇವೆ. ಅಧಿಕಾರಿಗಳ ವಿರುದ್ಧವಾದಂಥ ಕ್ರಮವನ್ನು ನಿರ್ದಾಕ್ಷಿಣ್ಯವಾಗಿ ತಗೊಳ್ಬೇಕು ಅಂಥೇಳಿ ಹಿರಿಯ ಅಧಿಕಾರಿಗಳನ್ನು ವಿನಂತಿಯನ್ನು ಮಾಡ್ತೇನೆ. ಯಾಕೆಂದರೆ ಬೇಲಿನ ಎದ್ದು ಹೊಲ ಮೈಯುವಂಥ ಸ್ಥಿತಿ ಬಂದುಬಿಟ್ಟಿದೆ. ಈ ಕಮಿಟಿ ಯಾರು ಮಾಡಿದ್ದಂತೆ ರಾಜ್ಯ ಸರ್ಕಾರ 16-17ರಲ್ಲಿ ರಾಜ್ಯಕ್ಕೊಂದು ವಕ್ಫ್ ಬೋರ್ಡ್ ಕಮಿಟಿ ಮಾಡಿದ್ರು ಅಧಿಕಾರಿಗಳ ಜೊತೆಗೆ ಇಟ್ಕೊಂಡು. ಅದೇ ಥರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯೊಳಗೆ ಕಮಿಟಿಗಳನ್ನು ಮಾಡ್ತಾರೆ. ಜಿಲ್ಲೆಯ ಎಲ್ಲ ಅಧಿಕಾರಿ ವರ್ಗ ಅದರೊಳಗಡೆ ಇರುತ್ತೆ. ಅವರು ಏನು ಮಾಡ್ತಾರೆ ಅದು ವೇದವಾಕ್ಯ ಆಗೋಗ್ಬಿಟ್ಟಿದೆ ಇವತ್ತು. ಹಾಗಾಗಿ ನಾವು ಏನು ಅಬ್ಜೆಕ್ಷನ್ ಮಾಡಿದ್ರು ಕೂಡ ಅದರೊಳಗಡೆ ಪದಗಳ ಉಲ್ಲೇಖ ಮಾಡಿದ್ದಾರೆ. ಅವ್ರು ಹೇಳಿರೋದು ಇದನ್ನು ಸೈಡ್ಲೈನ್ ಮಾಡಿ ಇದನ್ನು ತಿರಸ್ಕರಿಸಿ
ನೀವು ಇದನ್ನು ಖಾತೆ ಮಾಡಿ ಅಂತ ಆದೇಶ ಮಾಡ್ತಾರೆ ಅವತ್ತಿನ ಜಿಲ್ಲಾಧಿಕಾರಿ. ಹೀಗೆ ನಡೆದಿದೆ ಅಂತ ನಾನು ಹೇಳಿಕೊಟ್ಟಿರೋದು. ಹಾಗಾಗಿ ಅಕ್ರಮ ಖಾತೆ ತಕ್ಷಣದಲ್ಲಿ ರದ್ದು ಮಾಡಬೇಕು ಅನ್ನೋದು ಆಗ್ರಹವನ್ನು ನಾನು ಮಾಡ್ತೇನೆ. ಅದಕ್ಕೆ ಪೂರಕವಾಗಿ ನಾವು ಈಗಾಗಲೇ ಸಂಬಂಧಪಟ್ಟಂಥ ಹೈಯರ್ ಆಫೀಸರ್ಗಳಿಗೆ ಭೇಟಿ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೇವೆ, ನಾವು ಮಾಡೋರಿದ್ದೇವೆ. ಯಾಕೆಂದರೆ ಅವರುಗಳೇ ಇದ್ದು ಪಾರ್ಟಿಯಾಗಿ ಮಾಡಿರೋಂಥ ಖಾತೆಯನ್ನು ಇವರು ರದ್ದು ಮಾಡಲಿಕ್ಕೆ ಇವರಿಗೆ ಅಧಿಕಾರ ಇಲ್ಲ. ಇವರು ಮಾಡಿರುವಂಥ ಅಕ್ರಮ ಖಾತೆ ಏನಿದೆ, ಈ ಅಕ್ರಮ ಖಾತೆಯನ್ನು ಮಾಡಿರೋದು ಇವರು, ಇದನ್ನು ತಪ್ಪು ಅಂತ ಮತ್ತೆ ಇವ್ರಿಗೆ ಹೇಳಲಿಕ್ಕೆ ಮರ್ಯಾದೆ ಹೊರಟೋಗ್ಬಿಡುತ್ತೆ ಅಂತ. ತಪ್ಪು ಅನ್ನೋದನ್ನು ತಪ್ಪು ಅಂತ ಹೇಳಿ, ಕಮಿಟಿ ಮಾಡಿದ್ರೆ ಸರಿ ಇಲ್ಲ ಅಂತ ಹೇಳಿ ನೀವು. ಅದು ಹೇಳೋಕ್ಕಾಗದೆ ನಮಗೆ ಅಧಿಕಾರ ಇಲ್ಲ ಅಂಥೇಳಿ ಮೇಲ್ಗಡೆ ಕೈ ತೋರಿಸಿದ್ರೆ ಇದು ಏನು ನ್ಯಾಯ ಕೊಟ್ಟಂಗಾಗತ್ತೆ ನಾಗರಿಕರಿಗೆ? ನಾಗರಿಕರ ಆಸ್ತಿ ಪಾಸ್ತಿ ಉಳಿಬೇಕು ಅಂತ ಹೇಳಿದ್ರೆ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಇಂಥ ಅಧಿಕಾರಿಗಳ ವಿರುದ್ಧ ತಗೊಳ್ಬೇಕಾಗತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇರೋವಂಥದ್ದು. 44-45 ಹೇಗೆ ನಡೆದಿದೆ ಅಂತ ಇನ್ನು 16 ಸಂಗತಿಗಳನ್ನು ಹೇಳ್ಬೋದು ನಾನು. 44-45 ಅವತ್ತಿತ್ತು 2 ಬಾರಿ ಪ್ರಾರ್ಥನೆ ಮಾಡಲಿಕ್ಕೆ ಅವ್ರಿಗೆ ಕೊಟ್ಟಂಥ ಜಾಗ, ಅಲ್ಲಿ ನಮಾಜ್ ಮಾಡ್ತಾಯಿತ್ತು. ಅದಾದ ನಂತರ 55ರಿಂದ 56ರಲ್ಲೂ ಅದೇ ಥರನೇ ಇತ್ತು. 75-76ರಿಂದ 84ರವರೆಗೂ 91ರವರೆಗೂ ಕೂಡ ಅಲ್ಲಿಗೆ. ಆಮೇಲೆ ಹಾಗೆ ಇದ್ದಂಥ ಇದರೊಳಗಡೆ ಒಂದು ಅಳತೆಯನ್ನು ದಾಖಲೆ ಮಾಡ್ತಾರೆ. 6.20 ಚದರಡಿ ಇಂಟು 1.20 ಎಂದು ಅದರೊಳಗಡೆ ಏಟಾಗಿದೆ. ಅಟ್ಟು ಬಿಟ್ಟರೆ ಏನೂ ಇಲ್ಲ ಅಲ್ಲಿ. ಅದರ 18ರಲ್ಲಿ ಖಾತೆ ಆಗೋಗ್ಬಿಡುತ್ತೆ. ಎಷ್ಟು ಬೃಹಸ್ಪತಿಗಳು ಅಂತ ಹೇಳಿ. ಒಬ್ಬ ಸಾಮಾನ್ಯ ಬಡವ 24 ಹಳ್ಳಿ ಶಿವಮೊಗ್ಗ ನಗರಕ್ಕೆ ಸೇರಿತು. ಶಿವಮೊಗ್ಗ ನಗರಕ್ಕೆ ಹಳ್ಳಿ ಸೇರಿರುವಂಥ ಸಂದರ್ಭದೊಳಗಡೆ ಅವರೆಲ್ಲರೂ ಕೂಡ ಇವತ್ತು ಅರ್ಜಿಗಳನ್ನು ಹಾಕಿದ್ದಾರೆ, ಸಾವಿರಾರು ಅರ್ಜಿಗಳು. ನಮ್ಮ ಮನೆ ದಾಖಲೆಯಲ್ಲಿದೆ, ನಮ್ಮ ಮನೆ ಹಿಂದ್ಗಡೆ ಅಂತ ಕೊಟ್ಟಿಗೆ ಮನೆ ಇಲ್ಲ, ತಿಪ್ಪೇಗುಂಡಿ ನಮ್ಮನೆ ಸ್ವತ್ತಿಗೆ ಬರಬೇಕಾಗಿರೋದು, ಅದ್ರ ಅಳತೆ ದಾಖಲಿಸ್ಕೊಡಿ ಅಂತ ಹೇಳಿದರೆ ಇವ್ರಿಗೆ ಪುರ್ಸೊತ್ತಿಲ್ಲ. ನಾವು ಅವತ್ತಿಂದಲೂ ಅದ್ರ ಬಗ್ಗೆ ಬಡ್ದಾಡ್ತಿದ್ವಿ. ಅದನ್ನು ಮಾಡಿ ಅಂತ ಪ್ರತಿ ಮೀಟಿಂಗಲ್ಲಿ ಹೇಳಿದ್ರು ಕೂಡ ಅವ್ರು ಮಾಡಲಿಲ್ಲ. ಇದನ್ನು ಭಾಳ ಇನಿಷಿಯೇಟಿವ್ ತಗೊಂಡು ಏಕಾಏಕಿ ADLR ಮೂಲಕ ADLRಗೆ ಆದೇಶ ಮಾಡಿ, ಯಾರು ವಕ್ಫ್ನ ಚೇರ್ಮನ್ DC ಆದೇಶ ಮಾಡಿ ಇದು ಅಳತೆ ಮಾಡ್ಕೊಂಬ ಅಂತ ಹೇಳ್ತಾರೆ. ನಾವೊಬ್ಬ ಹಳ್ಳಿ ಖಾತೆದಾರ ಇದ್ದಾನಲ್ಲ, ಅವನು ಹೋಗಿ ಅರ್ಜಿ ಕೊಟ್ಟರೆ ನಿಂದೆಲ್ಲ ಖಾತೆಗಳನ್ನು ಹೆಂಗೆ ಬಂತು ಏನು ಅಂತ ತೊಗೊಂಬ ಅಂತ ಹೇಳ್ತಾರೆ. ಮೂಲ ದಾಖಲೆಗಳನ್ನು ತೊಗೊಂಬಂದು ಕೊಡಪ್ಪ ಅಂತ ಹೇಳ್ತಾರೆ. ಆದರೆ ಈ ADLR ಯಾವ ಮೂಲ ದಾಖಲೆಯನ್ನು ಕೇಳಲಿಲ್ಲ, ಅವನೇ ಬರೆದಿದ್ದಾನೆ. ಅವನು ಕೊಟ್ಟಿರೋ ರಿಪೋರ್ಟಲ್ಲೇ ಉಲ್ಲೇಖ ಮಾಡ್ತಾನೆ. ಏನು ಅಂತ ಹೇಳಿದ್ರೆ ಅವರು ತೋರಿಸಿದ ಜಾಗದಲ್ಲಿ ಅಂತ, ಅವರು ತೋರಿಸಿದ ಜಾಗದಲ್ಲಿ ಅಳತೆ ಹೀಗಿದೆ ಅಂತ ಬರೆದು ಕೊಡ್ತಾನೆ. ಅದಕ್ಕೆ ಡಾಕ್ಯುಮೆಂಟ್ ಕೇಳಲ್ಲ, ಮೂಲ ದಾಖಲೆ ಏನಿದೆ ಅಂತ ಪರಿಶೀಲನೆ ಮಾಡೋದಿಲ್ಲ, ಚಕ್ಬಂದಿ ಇಲ್ಲ, ಏನೂ ಇಲ್ಲದೆ ಇರೋವಂಥ ಇದನ್ನು ಗಮನದಲ್ಲಿ ಇಟ್ಕೊಂಡು DC ಇದನ್ನು ಆದೇಶ ಮಾಡಿ ಅಂತ, ಇದನ್ನು ಖಾತೆ ಮಾಡಿ ಅಂತೇಳಿ ಆದೇಶ ಮಾಡ್ತಾರೆ. ಆಯುಕ್ತರು 19ರಲ್ಲಿ ಆದೇಶ ಮಾಡ್ತಾರೆ. ಇದು ವಕ್ಫಿನ ಹೆಸರಲ್ಲಿ ನಡೀತಾ ಇರೋಂಥ ಒಂದು ದೊಡ್ಡ ಹುನ್ನಾರ. ಇದು ಸರ್ಕಾರಿ ಜಾಗಗಳನ್ನೇ ಕಬಳಿಸುವಂಥ ಕೆಲಸ. ಅರ್ಜಿದಾರ ಒಂದು ಅರ್ಜಿ ಬರೆದಿದ್ದಾರೆ, ಏನು ಗೊತ್ತೇನು? ಮುಸಲ್ಮಾನರು ನಮಾಜ್ ಮಾಡುವಂಥ ಸ್ಥಳ ಅಂತ ಹೇಳಿದ್ದಾರೆ. ಈ ಸ್ಥಳವನ್ನು ಇದನ್ನು ವಕ್ಫ್ ಸೊತ್ತು ಅಂತ ಬರೆದು ಕೊಡಿ ಅಂತ ಕೇಳ್ತಾರೆ ಅವರು. ವಕ್ಫ್ ಸೊತ್ತು ಅಂತ ಬರ್ಕೊಡಿ ಅಂತ ಕೇಳಿದ್ರೆ ಇವರು ಅಳತೆನೇ ದಾಖಲಿಸ್ಕೊಟ್ಬಿಡ್ತಾರೆ. ಅವ್ನು ಕೇಳಿರೋದು ಒಂದು, ಇವ್ರು ಕೊಟ್ಟಿರೋದು ಮತ್ತೊಂದು. ಆ ಅಳತೆ ಎಲ್ಲಿದೆ, ಆ ಜಾಗ ಎಲ್ಲಿದೆ? ಅಲ್ಲೊಬ್ಬರು ಇದ್ರ ಮೂಮೆಂಟ್ ರಿಜಿಸ್ಟರ್ ಒಳಗಡೆ ಮಾಡಬೇಕಾದ್ರೆ ಕೇಳಿದ್ದಾರೆ, ಇದ್ರ ಮೂಲ ದಾಖಲೆಗಳನ್ನು ಕೊಡಿ ಅಂಥೇಳಿ ಕೊಡ್ತಾನೆ ಅವನು. ಅಲ್ಲೂ ಕೂಡ ಅದನ್ನು ತಿದ್ದುಪಡಿ ಮಾಡಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಕೊಡ್ತಾನೆ ಕಾರ್ಪೊರೇಷನ್ಗೆ. 65ರೊಳಗಡೆ ಗೆಜೆಟ್ ನೋಟಿಫಿಕೇಷನ್ ಏನಾಗುತ್ತೆ ಅದರಲ್ಲಿ ಇದನ್ನು ರಿಜಿಸ್ಟರ್ ನಂಬರನ್ನು ಉಲ್ಲೇಖ ಮಾಡಿ ಅವ್ನು ಬೇರೆ ಒಂದಷ್ಟು ಬರಿತಾನೆ, ಯಾವುದಾದ್ರು 16 ಜಾಗಗಳನ್ನು. ಅದ್ರ ಜೊತೆಗೆ ತಿಲಕ್ ನಗರದ್ದು ಬರಿತಾನೆ. ಅಲ್ಲಿ ಆ ರಿಜಿಸ್ಟರ್ ನಂಬರನ್ನು ಹಾಕ್ತಾನೆ. ಜೊತೆಗೆ ಈಗೇನು ಮೊನ್ನೆ ಅಳತೆ ಮಾಡಿಸಿದಾರಲ್ಲ ಆ ಅಳತೆನ ಬರೆದು ಕೊಡ್ತಾನೆ.
ಅದನ್ನು ಇವರು ಖಾತೆ ಎಕ್ಸ್ಟ್ರಾಕ್ಟಲ್ಲಿ ಸೇರಿಸಿ ಕೊಡ್ತಾರೆ. ಹೇಗಿದೆ ನೋಡಿ ನಮ್ಮದು ವ್ಯವಸ್ಥೆ. ಒಂದಕ್ಕೊಂದು ಸಂಬಂಧ ಇಲ್ಲ. ಗೆಜೆಟ್ ನೋಟಿಫಿಕೇಶನ್ ಇರುವಂಥ ಜಾಗನೇ ಬೇರೆ, ಅದರಲ್ಲಿರುವಂಥ ಅಳತೆನೇ ಬೇರೆ. ಅದರಲ್ಲಿರೋ ಅಳತೆ ಇದಕ್ಕೆ ಸಂಬಂಧ ಪಡಲ್ಲ ಅಂಥೇಳಿ ನಾನು ಹೇಳಲಿಲ್ಲ. ಕಾರ್ಪೊರೇಷನಿನ ಕಮಿಷನರ್ ವಾಪಸ್ ರಿಪ್ಲೈ ಕೊಡ್ತಾರೆ ಜಿಲ್ಲಾಧಿಕಾರಿಗಳಿಗೆ. ಜಿಲ್ಲಾಧಿಕಾರಿ ರಿಪ್ಲೈ ಕೊಡ್ತಾರೆ ಅವರು. ಇದ್ಯಾವುದು ಕೂಡ ನೀವು ಹೇಳಿರುವಂಥದ್ದು ಇವ್ರು ಕೇಳಿರುವಂಥದ್ದಕ್ಕೆ ಸೂಟಬಲ್ ಅಲ್ಲ, ಇದರ ಅಳತೆಯನ್ನು ನಮೂದು ಮಾಡುವಂಥದ್ದು ಸೂಕ್ತ ಅಲ್ಲ ಅಂಥೇಳಿ ಜಿಲ್ಲಾಧಿಕಾರಿ ವಾಪಸ್ ಕಳಿಸ್ತಾರೆ. ಎಗೈನ್ ADLR ಮೂಲಕ ಅದೆಲ್ಲದನ್ನು ಕೂಡ ವಾಪಸ್ ಕಳಿಸ್ಕೊಟ್ಟು ಇದನ್ನು ಮಾಡಿ ಅಂತ ಆದೇಶ ಮಾಡ್ತಾರೆ. ಕಮಿಷನರು ಅವತ್ತು ಚಾರುಲತಾ ಮೇಡಮ್ ಇದ್ದರು, ಅವ್ರು ಭಾಳ ಕ್ಲಿಯರಾಗಿ ಹೇಳಿದ್ದಾರೆ ಇದನ್ನು ನಮೂದು ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ. ಆ ಪತ್ರನೇ ಇದೆ ನನ್ನ ಹತ್ರ ದಾಖಲೆ. ಮತ್ತು ಅವ್ರು ಹೇಳುವಂಥ ಜಾಗಕ್ಕೂ ಆ ಒಂದು ಗೌರ್ಮೆಂಟ್ ಆದೇಶ ಏನಿತ್ತು ಗೆಜೆಟ್ ನೋಟಿಫಿಕೇಷನ್ 65ರದ್ದು, ಆ 65ರ ಗೆಜೆಟ್ ನೋಟಿಫಿಕೇಷನಿಗೂ ಇದಕ್ಕೂ ಯಾವುದೇ ಹೊಂದಾಣಿಕೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಸ್ಪಷ್ಟವಾಗಿ. ಇಷ್ಟಾದ ಮೇಲೂ ಕೂಡ ಇವತ್ತು ಖಾತೆ ಎಕ್ಸ್ಟ್ರಾಕ್ಟ್ ಹೊರಗಡೆ ಬರುತ್ತೆ. ಹಂಗಾರೆ ಯಾರು ಇವರಿಗೆಲ್ಲ ರಕ್ಷಣೆ ಕೊಡ್ತಾ ಇರೋದು, ಸಪೋರ್ಟ್ ಮಾಡ್ತಾ ಇರೋವಂಥದ್ದು, ಇದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕು ನಾವು. ನಾನು ಹೇಳಿದ ಸಂಗತಿ ಅಷ್ಟು ನೋಟ್ ಮಾಡ್ಕೊಂಡಿದ್ದೇನೆ, ಇದ್ರಾಗಿರೋದಿಲ್ಲ ನೋಟ್ ಮಾಡ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೇನೆ ಅಷ್ಟೇ. ಇದಕ್ಕೊಬ್ಬರು ಕಾನೂನು ಸಲಹೆಗಾರಿದ್ದಾರೆ ಕೃಷ್ಣರಾವ್ ಅಂತ, ಬೃಹಸ್ಪತಿ ಅವರು. ಆ ಬೃಹಸ್ಪತಿ ಹೇಳ್ತಾರೆ ಈ ಖಾತೆಯನ್ನು ಮಾಡಬಹುದು ಅಂತ. ಹೇಗೆ ಸಾಧ್ಯ ಅಂತ. ನೀವು ಕಾನೂನು ಪಂಡಿತರ, ನಿಮ್ದು ಅಲ್ಲೇ ಇರೋಂಥ ಜಾಗಕ್ಕೆ ನೀವು ಲೀಗಲ್ ಒಪಿನಿಯನ್ ಕೊಡ್ತೀರಿ. ಕಾರ್ಪೊರೇಷನಿನ ಆಸ್ತಿಯನ್ನು ನೀವು ಇನ್ನೊಬ್ಬರ ಹೆಸರು ಖಾತೆ ಮಾಡ್ಬೋದು ಅಂತ ಹೇಳ್ತೀರಿ. ನೀವು ಕಾರ್ಪೊರೇಷನಿನ ಲೀಗಲ್ ಪ್ಯಾನಲಲ್ಲಿ ಇದ್ದೀರಿ. ನೀವು ಕಾರ್ಪೊರೇಷನ್ ಆಸ್ತಿ ಉಳಿಸೋದ್ರ ಕಡೆ ನೀವು ವಿಫಲರು ಯಾಕೆ ಆಗ್ತಾ ಇದ್ದೀರಿ ಕೃಷ್ಣರಾಯರೇ? ನಿಮಗೇನು ಸಿಕ್ಕಿದೆ ಇದರಿಂದ? ಯಾರು ಏನು ಕೊಟ್ಟಿದ್ದಾರೆ? ಯಾಕೆ ಅವ್ರ ಪರವಾಗಿ ನೀವು ಆದೇಶವನ್ನು ಕೊಡ್ಬೋದು, ಲೀಗಲ್ ಒಪಿನಿಯನ್ ಕೊಟ್ರಿ? ಒಬ್ಬರು ಲೀಗಲ್ ಒಪಿನಿಯನ್ಗೆ ಕಳಿಸಿದ್ರು, ಅವ್ರು ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ರು. ಕೃಷ್ಣರಾಯರು ನೀವು ಮಾಡ್ತೀರಿ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿ, ಪಾರ್ಕ್ ಆ್ಯಂಡ್ ಮತ್ತು ಓಪನ್ ಸ್ಪೇಸ್ ಅಂತ ಬಿಟ್ಟಿರುವಂಥ ಲೀಗಲ್ ಆಗಿ ನಮ್ಮ ಜೊತೆಗೆ ಅದು CDPನಲ್ಲಿರುವಂಥ ಅಸೆಟ್ಟನ್ನು ನೀವು ಇವ್ರ ಹೆಸರಿಗೆ ವಕ್ಫಿಗೆ ಕೊಡ್ಬೋದು ಅಂತ ದಾಖಲೆ ಮಾಡ್ಬೋದು ಅಂತ ಒಪಿನಿಯನ್ ಕೊಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ಕ್ರಮ ತಗೊಳ್ಬೇಕೋ ಬೇಡ? ಕ್ರಮ ತಗೊಳ್ಬೇಕು ಅಂತೇಳಿ ಆಗ್ರಹಿಸ್ತೇನೆ. ಅವತ್ತು ಯಾರ್ಯಾರು ಇದಕ್ಕೆ ಅಧಿಕಾರಿಗಳಿದ್ರು ನಿಮ್ಮ ಇದರೊಳಗಡೆ ಇದೆ. ರೆವಿನ್ಯೂ ಇನ್ಸ್ಪೆಕ್ಟರ್ ಯಾರಿದ್ರು, DC ರೆವಿನ್ಯೂ ಯಾರಿದ್ರು, ಯಾರ ಈ ಫೈಲ್ಗಳನ್ನು ಮೂವ್ ಮಾಡಲಿಕ್ಕೆ ಯಾರ್ಯಾರಿದ್ರು, ಅವರೆಲ್ಲರೂ ಇದರೊಳಗಡೆ ಸಹಕಾರ ಕೊಟ್ಟಿದ್ದಾರೆ. ಅವತ್ತಿನ RO ಯಾರಿದ್ರು ಅವ್ರು ಸಹಕಾರ ಕೊಟ್ಟಿದ್ದಾರೆ. ನಾವು ಹೇಳಿದ್ರೆ ನಿಮಗೆಲ್ಲ ಅಪಹಾಸ್ಯ. ವಕ್ಫ್ ನಮ್ದು ಏನಿದೆ ರೀ, ನಾವೇನು ಮಾಡೋಕ್ಕಾಗಲ್ಲ. ಯಾಕೆ? ಕೃಷ್ಣರಾಯರ ನೀವು ಕಟ್ಸಿದ್ರಲ್ಲ ಬಂಗ್ಲೆ, ಬರ್ಕೊಟ್ಬಿಡಿ ವಕ್ಫಿಗೆ. ಲೀಗಲ್ ಒಪಿನಿಯನ್ ಕೊಡ್ತೀರಾ? ಸರಿ ಇದ್ರೆ ಕೊಡಿ. ಇದನ್ನು ಗಂಭೀರವಾದಂಥ ಪರಿಣಾಮನ ನೀವು ಎದುರಿಸಬೇಕಾಗತ್ತೆ. ಈ ಎಲ್ಲದನ್ನು ಇಟ್ಕೊಂಡು ಈ ಖಾತೆ ಅಕ್ರಮ ಖಾತೆ ಇವತ್ತು ಏರಿ ನಿಂತ್ಕೊಂಡಿದೆ. ಆದರೆ ನನಗೆ ವಿಶ್ವಾಸ ಇದೆ, ಯಾಕಂದರೆ ಖಾತೆ ಎಕ್ಸ್ಟ್ರಾಕ್ಟ್ ಏನಿದೆ, ಖಾತೆ ನಕಲು, ಅದು ಆಸ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರದ್ದು ಟೈಟ್ಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಟೈಟ್ಲ್ ಅಲ್ಲ. ಖಾತೆ ಎಕ್ಸ್ಟ್ರಾಕ್ಟ್ ನಮ್ಮದು ಅಂತ ಹೇಳ್ತಿದ್ದೀರಲ್ಲ, ಇದು ನಿಮ್ದು ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಟೈಟ್ಲು ಬೇರೆ. ಟೈಟ್ಲು ಸುನ್ನಿಯವರಿಗೆ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಆ ಜಾಗ ಎಲ್ಲಿದೆ? ಅಸರ್ ಖಾನ್ ಅಂತ ಹೇಳ್ತಿರಲ್ಲ, ಅಸರ್ ನಗರ ಎಲ್ಲಿದೆ ಶಿವಮೊಗ್ಗದಲ್ಲಿ? ಯಾರಿಗಾರು ಗೊತ್ತಿದೆಯಾ? ಅಸರ್ ನಗರ ಎಲ್ಲಿದೆ ಅಂತೇಳಿ ಹೋಗಿ ಕರ್ಕೊಂಡು ಹೋಗ್ತೇನೆ, ತೋರಿಸ್ಕೊಂಡು ಬರ್ತೇನೆ ಬೇಕಿದ್ರೆ ನಾನು. ಅಸರ್ ನಗರ ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಯಾವುದೋ ಒಂದು ಡಾಕ್ಯುಮೆಂಟನ್ನು ಇಟ್ಕೊಂಡು ಇಲ್ಲಿಗೆ ಪೋಣಿಸೋ ಕೆಲಸ ನೀವು ಮಾಡ್ತೀರಿ ಅಂತ ಹೇಳಿದ್ರೆ
ಇಲ್ಲಿಗೆ ಸೇರಿಸೋ ಕೆಲಸ ನೀವು ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಅಜ್ಞಾನಕ್ಕೆ ನಾನು ಏನು ಹೇಳಲಿ? ಟೆನ್ಷನ್ ಕ್ರಿಯೇಟ್ ಮಾಡ್ತೀರಾ ನೀವು. ಈ ಥರದ ಟೆನ್ಷನ್ ಸಾವಿರಾರು ನೋಡಿದ್ದೇವೆ ನಾವು. ಹುನ್ನಾರ ಮಾಡಿದಿರಿ ನೀವು. ಬಿಲ್ ಎಲ್ಲಿ ಪಾಸ್ ಆಗಿಬಿಟ್ರೆ ಇದು ನಮಗೆ ಕೈ ತಪ್ಪು ಕೊಡುತ್ತಾನೆ. ನಿಮ್ದು ಅಲ್ಲದೆ ಇರೋದಕ್ಕೆ ಯಾಕೆ ಕೈ ಚಾಚ್ತಾ ಇದ್ದೀರಿ ನೀವು ಅಂತ. ಬೇರೆ ಮಸೀದಿಗಳಿಗೆ ಬಂದು ಕೇಳ್ತಿದ್ದೇವೆ ನಾವು, ಬೇರೆ ಈದ್ಗಾಗಳಿಗೆ ಬಂದು ಕೇಳ್ತಾ ಇದ್ದೀವ? ಸಹ್ಯಾದ್ರಿ ಕಾಲೇಜ್ ಹಿಂಭಾಗ ಈದ್ಗಾ ಇದೆ, ಬಂದು ಕೇಳ್ತಾ ಇದ್ದೇವೆ ನಮ್ಮದು ಅಂತ ನಾವು ಹೇಳ್ತಾ ಇದ್ದೀವ? ಸಾರ್ವಜನಿಕ ಆಸ್ತಿ ಅದು ಅಂತ ಹೇಳ್ತಾ ಇದ್ದೀವ ನಾವು? ವೀರಭದ್ರನಾಗಿ ಸದ್ಯಗಳ ಹಾಸ್ಟೆಲ್ ಇದೆ, ನಮ್ಮದು ಅಂತ ಹೇಳ್ತಾ ಇದ್ದೇವೆ ನಾವು? ಇಲ್ಲೇ ಮಹಾವರಿ ಸರ್ಕಲ್ ಪಕ್ಕದ ಸವಳಂಗ ರೋಡ್ ಒಳಗಡೆ ಇರುವಂಥ ನಿಮ್ಮದು ಮಸೀದಿ ದರ್ಗಾ ನಮ್ಮದು ಅಂತ ಹೇಳ್ತಾ ಇದ್ದೀವ? ಸಾರ್ವಜನಿಕ ಆಸ್ತಿ ಅಂತ ಹೇಳ್ತಾ ಇದ್ದೀವ? ಇದ್ರ ಬಗ್ಗೆ ಯಾಕೆ ಇಷ್ಟೊಂದು ನಿಮಗೆ? ಪ್ರೇಯರ್ ಮಾಡ್ಲಿಕ್ಕೆ ಬಿಟ್ಟರೆ ನಮ್ಮದು ಅಂತ ಹೇಳುವಂಥ ಸ್ಥಿತಿಗೆ ನೀವು ತಲುಪಿದ್ರೆ ಇನ್ನು ಅಡ್ಸುಲ್ಬೇಕು ಬಿಡೋದಿಲ್ಲ ರೀ. ಕೇಳಬೇಕಾಗತ್ತೆ ನಾವು. ಮುಂದಿನ ಮೊದಲ ನಮಾಜ್ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾದರೆ ಯಾಕೆ ಅಂದರೆ ನಮಾಜ್ ಮೇಲೆ ವಾಪಸ್ ಬರಬೇಕು, ಆರಾಮಾಗಿ 20 ವರ್ಷ ಇದ್ದೀರಾ, ಈಗ ಅಲ್ಲಿ ಬೇಲಿ ಹಾಕಕ್ಕೆ ಕೊಡ್ತೀರಿ, ಯಾಕೆ ಬಿಡಬೇಕು ನಿಮಗೆ ಒಳಗಡೆಗೆ? ಹಾಗಾಗಿ ಈಗಿರೋಂಥ ಅಧಿಕಾರಿಗಳು ಯಾರಿದ್ದೀರಾ ಕೈ ಕಟ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಇದ್ರ ಮೇಲೆ ಎಕ್ಸರ್ಸೈಸ್ ಮಾಡಬೇಕು. ಯಾಕೆಂದರೆ ಊರಿನ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ, ನಾಗರಿಕರ ಸ್ವತ್ತಿಗೆ ಸಂಬಂಧಪಟ್ಟಂತೆ ಯಾರೋ ಇದನ್ನು ವಾತಾವರಣ ಹಾಳು ಮಾಡಿಬಿಡ್ತಾರೆ, ಏನೇನೋ ಮಾಡಿಬಿಡ್ತಾರೆ ಅಂಥೇಳಿ ಭಯ ಬೀಳಿಸುವಂಥ ಅವಶ್ಯಕತೆ ಇಲ್ಲ, ಭಯ ಬೀಳೋ ಅವಶ್ಯಕತೆಯೂ ಇಲ್ಲ. ಇದನ್ನು ಗಂಭೀರವಾಗಿ ತಗೊಂಡಿದೆ ಭಾರತೀಯ ಜನತಾ ಪಾರ್ಟಿ. ಇದ್ರ ವಿರುದ್ಧ ಬೃಹತ್ ಹೋರಾಟವನ್ನು ಯೋಚನೆ ಮಾಡುವಂಥ ಕೆಲಸ ಅಗತ್ಯ ಇದೆ ಅಂತೇಳಿ ಅನಿಸಿದೆ. ನಾವು ಅದನ್ನು ಮಾಡೋರಿದ್ದೇವೆ. ಸಹಜವಾದಂಥ ಸ್ಥಿತಿ ಒಳಗಡೆ ನಮಾಜ್ ಮಾಡಿದ ಮೇಲೆ ಯಾವ ಸ್ಥಿತಿ ಒಳಗಡೆ ಆ ವಾತಾವರಣ ಅಲ್ಲಿ ಇರ್ತಾ ಇತ್ತೋ ತಕ್ಷಣದೊಳಗಡೆ ಆ ವಾತಾವರಣ ತರಬೇಕು. ಇನ್ನು 3 ದಿನದಲ್ಲಿ 8ನೇ ತಾರೀಕಿನ ಒಳಗಡೆ ಸಹಜವಾದಂಥ ಸ್ಥಿತಿ ಒಳಗಡೆ ಅಲ್ಲೆಲ್ಲರೂ ಓಡಾಡ್ಕೊಂಡಿರೋ ಹಾಗೆ ನಾಗರಿಕರು ಅಲ್ಲಿ ಇಷ್ಟು ವರ್ಷ ಹೇಗೆ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ರು ಹಾಗೆ ಅದು ನಾಗರಿಕರ ಸ್ವತ್ತಾಗಿ ನಾಗರಿಕರು ಅದನ್ನು ಉಪಯೋಗ ಮಾಡಿಕೊಳ್ಳೋ ಹಾಗೆ ಅವಕಾಶವನ್ನು, ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಡಬೇಕು ರಕ್ಷಣಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು, ಸರ್ಕಾರ. ಯಾಕೆಂದರೆ ವೆರಿ ನೆಕ್ಸ್ಟ್ ಡೇ ನಮಾಜ್ ಮಾಡಿ ನೆಕ್ಸ್ಟ್ ಡೇನೇ ಅಲ್ಲಿ ಸಹಜವಾದಂಥ ಸ್ಥಿತಿ ಇರ್ತಾ ಇತ್ತು. ಪ್ರಕ್ಷುಬ್ಧ ಮಾಡಿದ್ದು ಯಾರು? ಯಾಕೆ ಮಾಡಿದ್ರು? ಬೆಳಗಿನ ಜಾವ 3:30 ಅಂತ ಹೇಳ್ತಾರೆ, ಇಲ್ಲ ಹಿಂದಿನ ದಿವಸ ರಾತ್ರಿನೇ ಹಾಕ್ಬಿಟ್ಟಿದ್ದಾರೆ ಅಂತಲೇ ಹೇಳ್ತಾರೆ. ಒಟ್ಟಾರೆ ಈ ಹುನ್ನಾರ ಮಾಡ್ತಿರೋರ ಬಗ್ಗೆ ಕ್ರಮ ತಗೊಳ್ಳದೆ ನೀವು ಯಾರನ್ನ ಮೆಚ್ಚಿಸ್ಲಿಕ್ಕೆ ಇನ್ನೂ ಅದನ್ನು ಸಾರ್ವಜನಿಕ ಸ್ವತ್ತೊಳಗಡೆ ಜನಕ್ಕೆ ಓಡಾಡ್ಲಿಕ್ಕೆ ಬಿಡ್ತಾ ಇಲ್ಲ. ನೀವು ಪ್ರಶ್ನೆ ಕೇಳಿದ್ರೆ ನಾವೆಲ್ಲ ನಿಮಗೆ ಕಮ್ಯುನಲ್ ಆಗಿಬಿಡ್ತೀವಿ. ಯಾರು ಪೊಲೀಸಿಗೆ ಬೇಕು ವ್ಯಕ್ತಿ ಅಂಥವನಿಗೆ ರಕ್ಷಣೆ ಕೊಡುವಂಥ ಸ್ಥಿತಿಯಲ್ಲಿದ್ದೀರಿ ನೀವು ಇವತ್ತು ಈ ಹೋರಾಟದಲ್ಲಿ. ಇರಲಿ, ಅದ್ರ ಬಗ್ಗೆ ನಾನು ಹೋಗೋದಿಲ್ಲ. ಆದರೆ ಇದು ಸಾರ್ವಜನಿಕ ಆಸ್ತಿಯನ್ನು ಸಾರ್ವಜನಿಕರ ಉಪಯೋಗಕ್ಕೆ ಇನ್ನು 3 ದಿನದಲ್ಲಿ ನೀವು ಬಿಡ್ಕೊಡ್ಬೇಕು. ಈಗಾಗಲೇ ಲೇಟ್ ಮಾಡಿದ್ದೀರಿ ನೀವು, ಈಗಾಗಲೇ ಲೇಟ್ ಮಾಡಿದ್ದೀರಿ. 3 ದಿನದಲ್ಲಿ ನೀವು ಅದನ್ನು ನಾಗರಿಕರಿಗೆ ಸರಿಯಾದಂಥ ರೀತಿಯೊಳಗೆ ಅವಕಾಶ ಮಾಡಿಕೊಡದೆ ಹೋದರೆ, ಮಾಡಿಕೊಡಿ ಅನ್ನೋ ಆಗ್ರಹ ಇದೆ. ಕೊಡದೆ ಹೋದರೆ 8ನೇ ತಾರೀಕು ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡೋರಿದ್ದೇವೆ. 8ನೇ ತಾರೀಕು ತನಕ ಗಡುವು. 9ನೇ ತಾರೀಕು ನಮ್ದು ಹೋರಾಟ. 8ನೇ ತಾರೀಕು ಒಳಗಡೆ ತೆಗಿಬೇಕು. ಸಹಜವಾದಂಥ ಸ್ಥಿತಿ ಒಳಗಡೆ ನೀವು ನಿರ್ಮಾಣ ಮಾಡಬೇಕು. ಜನ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮಾಡಬಾರ್ದು ಏನೋ ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ CC ಕ್ಯಾಮ್ರಾಗಳನ್ನು ಹಾಕಿ ಯಾರು ಮಾಡಬಾರ್ದು ಮಾಡ್ತಾರೆ ಅವ್ರಿಗೆ ಯಾವ ದಾರಿ ತೋರಿಸ್ಬೇಕು, ಯಾವ ಜಾಗ ತೋರಿಸ್ಬೇಕು ತೋರಿಸಿ. ನೀವು 8ನೇ ತಾರೀಕಿನೊಳಗಡೆ ಆ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು. ನೀವು ಮಾಡದೆ ಹೋದರೆ 9ನೇ ತಾರೀಕು ಬೃಹತ್ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ತಗೊಳ್ಳೋರಿದ್ದೇವೆ. ಅದು ನಾಗರಿಕರ ಸ್ವತ್ತಾಗಿ ಅವತ್ತಿಂದ ಅದು ಬಿಡುಗಡೆ ಮಾಡಿಸೋರಿದ್ದೇವೆ. ಇದು ಭಾರತೀಯ ಜನತಾ ಪಾರ್ಟಿ ತೀರ್ಮಾನ. ಕೋಟ್ಯಾಂತರ ರೂಪಾಯಿ ಹಣವನ್ನು, ಕೋಟ್ಯಾಂತರ ರೂಪಾಯಿ ಆಸ್ತಿಯ ಜಾಗಗಳನ್ನು ನಾವು ಉಳಿಸಿರುವಂಥವ್ರು ಭಾರತೀಯ ಜನತಾ ಪಾರ್ಟಿಯವರು. ವಿನಾಯಕ ಟಾಕೀಸ್ ಪಕ್ಕದ ಉಳಿಸಿದ್ದೇವೆ,
ಆರ್ಕಿಯಾಲಜಿಗೆ ಬಿಟ್ಕೊಟ್ಟಿದ್ದೇವೆ ನಾವು. ಯಾವುದನ್ನ ಕೆಳದಿ ಅರಸರ ಜಾಗವನ್ನು ಆರ್ಕಿಯಾಲಜಿಗೆ ಬಿಟ್ಕೊಟ್ರು ನೀವು ನಮ್ಮದು ಅಂತೀರಾ? ಅದನ್ನು ಉಳಿಸಿದ್ದೇವೆ ಇವತ್ತು. ಕ್ಲೀನ್ ಮಾಡ್ಲಿಕ್ಕೆ ಬಿಡಲಿಲ್ಲ ರೀ. ನೀವೆಲ್ಲ ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದಾರೆ, ಶಿವಮೊಗ್ಗ ನಗರದ ನಾಗರಿಕರದ್ದು ನೋಡಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಅದನ್ನು ಕ್ಲೀನ್ ಮಾಡಿಸ್ತೀವಿ ಅಂತ ವಿತ್ ಪೊಲೀಸ್ ಪ್ರೊಟೆಕ್ಷನ್ನು. ಪಬ್ಲಿಕ್ ಪ್ರಾಪರ್ಟಿನ ಕ್ಲೀನ್ ಮಾಡಲಿಕ್ಕೆ ವಿತ್ ಪೊಲೀಸ್ ಪ್ರೊಟೆಕ್ಷನ್ ಹೋಗಬೇಕಾಯ್ತು. ಶಿವಮೊಗ್ಗದಲ್ಲಿ ಬೇರೆ ರೀತಿಯ ಲ್ಯಾಂಡ್ ಮಾಫಿಯಾ ಪ್ರಾರಂಭ ಆಗಿದೆ. ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೊಡದೆ ಹೋದರೆ ಸ್ವಂತ ಜಾಗಗಳಿಗೆ ಬೇಲಿ ಹಾಕುವಂಥ ಪ್ರಕ್ರಿಯೆ ನಡೀತಾ ಇದೆ. ಅದ್ರದ್ದು ಇನ್ನೊಂದ್ಸರಿ ತಗೊಳ್ತೇನೆ ಸಿವಿಲ್ ಮ್ಯಾಟ್ರಿಗಳನ್ನು. ಆದರೆ ಇದು ಸರ್ಕಾರದ ಜಾಗ, ನಾಗರಿಕರ ಸ್ವತ್ತು. ಸರ್ಕಾರದ ಜಾಗನ ಉಳಿಸ್ಕೊಳ್ಳೋದ್ರೊಳಗಡೆ ವಿಫಲ ಆಗಿರುವಂಥ ಅಧಿಕಾರಿಗಳ ನಿಲುವು ಬದಲಾವಣೆ ಮಾಡ್ಕೋಬೇಕು. ನಾಗರಿಕರ ಪರವಾದಂಥ, ಸರ್ಕಾರ ಪರವಾದಂಥ ಆಸ್ತಿ ಏನಿದೆ, ಪಾರ್ಕ್ ಆ್ಯಂಡ್ ಓಪನ್ ಸ್ಪೇಸ್, ಇದನ್ನು ಉಳಿಸ್ಕೊಡ್ಬೇಕು ಅಂಥೇಳಿ ಮತ್ತೊಮ್ಮೆ ಆಗ್ರಹ ಮಾಡಿ ನನ್ನ ಹೇಳುವಂಥ ಸಂಗತಿಗಳನ್ನು ಮುಕ್ತಾಯ ಮಾಡ್ತೇನೆ. ಲೀಸಾ ಸರ್, ಎಂತೆಂಥ ಒಂದು ನಿಮಿಷ ಹೇಳ್ಬಿಡ್ತೀನಿ ಪ್ರಸನ್ನ ಅವರೇ. ನಾನು ಆಗಲೇ ಹೇಳಿದೆ, ಎಲ್ಲ ಥರದ ಸಬ್ಜೆಕ್ಟ್ಗಳು ಯಾವ್ಯಾವಾಗ ಬಂದಿದೆ ಅದಕ್ಕೆ ನಾವು ಬಲವಾದಂಥ ವಿರೋಧ ವ್ಯಕ್ತ ಮಾಡೋದ್ರ ಜೊತೆಗೆ ಹೋರಾಟದಲ್ಲಿ ಪಾಲ್ಗೊಂಡಿರೋರು ನಾವೆಲ್ಲ. ಸೊ ಹಾಗಾಗಿ ಒಂದು ಅಡಿನೂ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಬಿಡಲ್ಲ. ಮಲ್ಲಿಕಾರ್ಜುನ ಎದುರುಗಡೆ ಅದು ಸರಿ ಸರ್. ಅದಕ್ಕೀಗ ಒಂದು ನಿಮಿಷ, ಇಲ್ಲಿ ನಾನು ಪಾಲಿಟಿಕ್ಸ್ ತರಕ್ಕೆ ಇಷ್ಟಪಡಲ್ಲ. ಮೊದಲನೇದಾಗಿ ನಾನು ಶಿವಾಲಯದ ಹಿಂಭಾಗದಲ್ಲಿರೋಂಥ ಜಾಗ ಇನ್ನೊಬ್ಬರ ಸ್ವತ್ತಾಗ್ತಾ ಇತ್ತು. ಪಬ್ಲಿಕ್ ಪ್ರಾಪರ್ಟಿ, ಕಾರ್ಪೊರೇಷನ್ನ ಆಸ್ತಿ ಅಂಥೇಳಿ ಆ ಜಾಗದ ಸುತ್ತ ನ್ಯಾಯಾಲಯದ ಆದೇಶಗಳು ಹೊರತುಪಡಿಸಿ ಉಳಿದಂಥ ಎಲ್ಲ ಸಂಗತಿಗಳು ಬೌಂಡ್ರಿ ಫಿಕ್ಸ್ ಮಾಡಿ ಕಾಂಪೌಂಡ್ ಹಾಕ್ಸಿರೋರು ಭಾರತೀಯ ಜನತಾ ಪಾರ್ಟಿ. ನಾನು ಯಾಕೆ ನೈತಿಕತೆ ಇಟ್ಕೊಂಡು ಮಾತಾಡ್ತೀವಿ ಅಂತ ಹೇಳಿದ್ರೆ, ಎಲ್ಲೂ ನಾವು ಹಲ್ಕತನ ಮಾಡಲಿಕ್ಕೆ ಯೋಚನೆನ ಮಾಡಲಿಲ್ಲ ನಾವು. ಅದು 47 ಪ್ರಾಪರ್ಟಿಗಳಿಗೆ ನನ್ನ ವಾರ್ಡಲ್ಲಿ ಬರುವಂಥ 47 ಪ್ರಾಪರ್ಟಿ ಅದಕ್ಕೆ ಬೇಲಿ ಹಾಕಿಸಿ ಬೋರ್ಡ್ ಹಾಕ್ಸಿರೋವಂಥ ಕೆಲಸ ಮಾಡಿರೋದು ನಾವು ವಿನೋಬನಗರದೊಳಗಡೆ. ಹೇಳಿದ್ಮೇಲೆ ಹೇಳ್ತಾ ಹೋದರೆ ಉಳಿಸಿರೋ ಕೆಲಸ ತುಂಬ ಮಾಡಿದ್ದೇವೆ ನಾವು. ಆದರೆ ಅಚಾತುರ್ಯದಿಂದ ನಮ್ಮ ಕಣ್ಣು ತಪ್ಪಿಸಿ ಮಾಡಿರುವಂಥದ್ದು ಗೊತ್ತಾದ ಮೇಲೂ ನಾವು ಕೈ ಕಟ್ಕೊಂಡು ಕೂತಿಲ್ಲ. ಇಮ್ಮಿಡಿಯೇಟಾಗಿ ಸಂಬಂಧಪಟ್ಟಂಥ ಅಧಿಕಾರಿಗೆ ಪತ್ರ ಕೊಟ್ಟು ಒಂದು ಹಿಯರಿಂಗ್ ಮಾಡಿದ್ರು. ಹಿಯರಿಂಗ್ ಮಾಡಿದ ಮೇಲೂ ಮೋಸ ಮಾಡಿ ಖಾತೆ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಯಾರನ್ನು ನಂಬಬೇಕು? ಪ್ರಾಪರ್ಟಿನ ಉಳಿಸ್ಕೊಳ್ಳೋ ಅಂತ ಬಂದ ತಕ್ಷಣ ನಾವು ಕೆಲಸ ಮಾಡಿದ್ವಿ. 2020ರಲ್ಲಿ 19ರಲ್ಲಿ ಆಯ್ತಾಳೆ ಖಾತೆ. 2020ರಲ್ಲಿ ನಾನೇ ಸ್ವತಃ, ನಾನು ಅವತ್ತು ಆಡಳಿತ ಪಕ್ಷದ ನಾಯಕ, ವಿಷಯ ಗೊತ್ತಾದ ತಕ್ಷಣ ಹೌಸಲ್ಲಿ ರೈಸ್ ಮಾಡಿದ್ದೇನೆ. ಯಾವ ಹೌಸು? ನಗರಸಭೆ ಒಳಗಡೆ ಅಲ್ಲಿ ರೈಸ್ ಮಾಡಿದ್ದೇನೆ, ಲೆಟ್ರ್ ಕೊಟ್ಟು ಪತ್ರ ಕೊಟ್ಟಿದ್ದೇನೆ, ವಕಾಲತ್ತು ಇದನ್ನು ತಗೊಳ್ಬೇಕು ಅಂತ ಹೇಳಿದ್ದೇನೆ. ಒಂದು ಹಿಯರಿಂಗ್ ಮಾಡಿದ್ರು ಚಿದಾನಂದ್ ವಟಾರೆ, ಒಂದು ಹಿಯರಿಂಗ್ ಮಾಡಿದ್ರು. ಸಂಬಂಧಪಟ್ಟಂತ ಎಲ್ಲ ಡಾಕ್ಯುಮೆಂಟ್ ತೊಗೊಂಡಾಗ ಅವ್ರಿಗೆ ಪ್ರೊಡ್ಯೂಸ್ ಮಾಡಿದೆ, ಅದನ್ನು ತೆಗೆದುಹಾಕಿದ್ರು. ಒಂದು ಹೇಳ್ತಾರೆ ಅವ್ರಿಗೆ, ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾವೇ ಮಾಡಿರೋದ್ರಿಂದ ಇದನ್ನು ತೆಗಿಯಕ್ಕೆ ಬರಲ್ಲ ಅಂತ. ನೀನು ಸಗಣಿ ತಿಂದ್ಬಿಟ್ಟಿದ್ಯಾ ಅಂಥೇಳಿ ಬಿಡೋಕ್ಕಾಗತ್ತಾ? ಅವತ್ತೇ ಹೋದ್ವಿ, ವಿಶ್ವನಾಥ್ ಅಂತ ಹೋಗಿದೆ, ಕಾನೂನಿಗೆ ಹೋಗಿದ್ದೀವಿ. ಆದರೆ ವಕ್ಫಿನ ಕಾನೂನು ಇದೆಯಲ್ಲ, ಅದು ವಿಚಿತ್ರವಾದಂಥ ಕಾನೂನು, ನನಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ. ಇದನ್ನು ಗಮನಿಸಿ ಈಗ ಅವತ್ತು ನಾವು ಇಲ್ಲೇ ಹೋಗಿ ಆಟ ಆಡಿಬಿಟ್ವಿ. ಇಲ್ಲಿ ಕೋರ್ಟು, ನಮ್ಮ ವಿಶ್ವನಾಥ್ ಅಂತೇಳಿ ನಮ್ಮ ಅಡ್ವೊಕೇಟ್, ಅವ್ರ ಮೂಲಕ ಅದನ್ನು ಪ್ರಯತ್ನ ಮಾಡಿದ್ವಿ. ಈಗ ಹೈಕೋರ್ಟಿಗೆ ಹೋಗಿ ಏನು ಮಾಡಬೇಕು ಮಾಡ್ತೀವಿ. ಅದನ್ನು ನಾವು ಏನು ಮಾಡ್ತೀವಿ ಈಗ ಉಳಿಸೋಕ್ಕಂತ 100% ಒಂದು ಹೋರಾಟದ ಮೂಲಕ ಮಾಡ್ತೀವಿ,
ನ್ಯಾಯಾಲಯದ ಮೂಲಕನೂ ಕೂಡ ಮಾಡೋರಿದ್ದೀವಿ. ಹಾಕಿದ್ವಣ್ಣ, ಅದನ್ನು ಹಾಕಿದ್ವಿ, ಇಲ್ಲೂ ಹಾಕಿದ್ವಿ, ಬಟ್ ಇಲ್ಲಿ ಅದು ಇಲ್ಲಿ ಮಾಡಕ್ಕೆ ಬರಲ್ಲ, ಅಲ್ಲಿಗೆ ಹೋಗ್ಬೇಕು. ಬರಲಿಲ್ಲಲ್ಲ. ಆದರೆ ಅವತ್ತಿಂದ ಇವತ್ತಿನ ತನಕ ನಿಮಗೆ ಗೊತ್ತಿರಲಿ, ಅವತ್ತಿಂದ ಇವತ್ತಿನ ತನಕ ಯಾವತ್ತಿಂದ್ರ 50ರಿಂದ 2025ರವರೆಗೂ ಮೊನ್ನೆ ಹಬ್ಬದವರೆಗೂ ಕೂಡ ಅವ್ರು ಯಾರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರಲಿಲ್ಲ. ಏಕಾಏಕಿ ಬಿಲ್ ಪಾಸ್ ಆಗತ್ತೆ ಅಂತೇಳಿ ಬಂದು ಆಟ ಆಡ್ಬಿಟ್ರೆ ನಾವು ನಂಬಿದ್ವಿ. ಒಂದು ಒಳ್ಳೆ ವಾತಾವರಣದೊಳಗಡೆ ನಡೀತಾ ಇರುತ್ತೆ ಯಾವಾಗಲೂ. ಯಾಕೆ ನಾವು ಅದನ್ನು ಬೇರೆ ಥರ ತೊಗೊಂಡೋಗ್ಬೇಕು, ವಾತಾವರಣ ಹಾಳು ಮಾಡ್ಕೊಳ್ಳೋದು ಬೇಡ ನಾವು ಅಂದ್ಕೊಂಡ್ರೆ ನೀವು ಜಾಗನೇ ನಮ್ಮದು ಅಂದ್ಬಿಟ್ರೆ ಬಿಟ್ಬಿಡ್ತೀವ. ಹಾಗಾಗಿ ಎಲ್ಲ ನೀವು ಹೇಳಿದಾಗೆ ಪ್ರಸನ್ನ ಅವರೇ, ಈಗ ನ್ಯಾಯಾಲಯಕ್ಕೂ ಹೋಗ್ತೀವಿ, ಅವಶ್ಯಕತೆ ಬಂದರೆ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ. ಅವ್ರು ಏನು ಬೇಕಾದ್ರೂ ತಡೀಲಿ, ಏನು ಬೇಕಾದ್ರೂ ಮಾಡಲಿ, ಅವ್ರ ಹತ್ರ ಇರೋವಂಥ ಇಲ್ಲೀಗಲ್ ಡಾಕ್ಯುಮೆಂಟ್ ಅದನ್ನು ಪರಿಶೀಲನೆ ಮಾಡಿ ಯಾರ್ಯಾರು ದಾಖಲೆಗಳನ್ನು ಕೊಟ್ಟಿದ್ದಾರೆ ಕಾರ್ಪೊರೇಷನ್ನಿಗೆ, ದಾಖಲೆಗಳನ್ನು ತಿದ್ದುಪಡಿ ಮಾಡಿ ಕೊಟ್ಟಿದ್ದಾರೆ, ಅಂಥವ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತಲೂ ಕೂಡ ನಾವು ಹೇಳ್ತಾ ಇದ್ದೀವಿ. ಹೇಳಿದ್ದಲ್ಲ ಸರ್, ಯಾವ್ಯಾವಾಗ ಯಾರ್ಯಾರಿಗೆ ಭಗವಂತ ಏನೇನು ಬುದ್ಧಿ ಕೊಡ್ತಾನೋ ಗೊತ್ತಿಲ್ಲ. ಇಷ್ಟಂತ ಅಣ್ಣ, ಈಗ ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋದ್ರೆ ಆಗಲ್ಲ. ಇದನ್ನು ಫ್ರೂಟ್ಫುಲ್ಲಾಗಿ ಆಗಬೇಕು ಅಂತ ಅಪೇಕ್ಷೆ ಇದೆ. ನಗನಾಗ್ತಾ ಬಗೆಹರಿಸ್ಕೊಳ್ಳೋಕೆ ನಾವು ಸಿದ್ಧ ಇದ್ದೀವಿ. ನಗನಾಗ್ತಾ ಬಗೆಹರಿಸ್ಕೊಳ್ಳೋಕೆ ಸಿದ್ಧ ಇದ್ದರೆ ಬಗೆಹರಿಸ್ಕೊಳ್ಳೋಕೆ ನಾವು ಸಿದ್ಧ ಇದೆ. ಇಲ್ಲ ಅಂದರೆ ನಮಗೆ ಗೊತ್ತಿದೆ ಇದನ್ನು ಉಳಿಸ್ಕೊಳ್ತೇವೆ, ಸಾರ್ವಜನಿಕರ ಆಸ್ತಿಯನ್ನು ನಾವು ಉಳಿಸ್ಕೊಳ್ತೇವೆ. ಧನ್ಯವಾದ. ಸಂಘರ್ಷ ಮಾಡಬಾರ್ದಂತ ಇಷ್ಟು ವರ್ಷ ಬಿಟ್ಟಿದೆ ಗಿರೀಶ್. ಅಲ್ಲ, ಆ ಸ್ಥಿತಿ ತರಲ್ಲ. ಅದಕ್ಕೆ ನಾವು ಅವ್ರಿಗೆ ಹೇಳಿದೆ. ನಾನು ನಿನ್ನೆ ಹೋದಾಗ ಜಿಲ್ಲಾಧಿಕಾರಿಗಳು ರಕ್ಷಣಾಧಿಕಾರಿ ಜೊತೆ ಮಾತಾಡಿದಾಗ ನಾವು ಒಂದೆರಡು ದಿವಸ ಟೈಮ್ ಬೇಕಾಗತ್ತೆ ಅಂತ ಹೇಳಿದ್ದಾರೆ. ನಾವು ಹೇಳಿದ್ದೇವೆ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, 8ನೇ ತಾರೀಕು ಒಳಗಡೆ ಮಾಡಿ ಸ್ವಾಮಿ. ಯಾಕಂದರೆ ಇದನ್ನು ಬಿಡಬಾರ್ದು. 8ನೇ ತಾರೀಕೊಳಗೆ ನೀವು ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಉಳಿಸ್ಕೊಳ್ಳೋಕ್ಕೆ, ನೀವು ಸರ್ಕಾರಿ ಅಧಿಕಾರಿಗಳಾಗಿ ಸರ್ಕಾರದ ಪ್ರಾಪರ್ಟಿನ ಉಳಿಸ್ಕೊಳ್ಳೋಕ್ಕೆ ಎಲ್ಲ ಒಂದು ಸಲ ಬೇರೆ ಥರ ಯೋಚನೆ ಮಾಡ್ತೀರಿ. ಅಸಹಾಯಕತೆ ತೋರಿಸೋ ಸ್ಥಿತಿ ನಿರ್ಮಾಣ ಆಗಿಬಿಟ್ರೆ ಯಾರು ನಾವು ಪಬ್ಲಿಕ್ ಇಂಟರ್ಟಿ ಹೋಗಬೇಕಲ್ಲ, ನಾವು ಆ ಕೆಲಸ ನಾವು ಮಾಡ್ತೀವಿ.